BS ಬಸವೇಶ್ ಅವರು ಒಂದು ಕಡೆಯಲ್ಲಿ ಆಡಿದ್ರೆ ಇನ್ನೊಂದು ಕಡೆ BK ಸಂಗಮೇಶ್ ಅವರ ಸುಪುತ್ರರು ಆಗಿರುವಂತಹ BS ಗಣೇಶ್ ಅವರು ಮತ್ತೊಂದೆಡೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀನಿವಾಸ್ ಅವರು ಆಡ್ತಾ ಇದ್ದಾರೆ. ಪಂದ್ಯಾಟ ಆರಂಭಗೊಳ್ತಾ ಇದೆ. ಗಣೇಶ್ ಅವರಿಗೆ ಸೇರುವಂತಹ ಚೆಂಡು ಯಾವುದೇ ರೀತಿ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಫ್ಯೂಚರ್ MLA ಭವಿಷ್ಯದ ನಾಯಕರು ಅನ್ನೋದಾಗೆ ಗುರುತಿಸಲ್ಪಟ್ಟಂತ ನಮ್ಮ ನೆಚ್ಚಿನ ಯುವ ನಾಯಕರು BS ಗಣೇಶ್ ಅವರು ಆಡ್ತಾ ಇದ್ದಾರೆ. ಪೊಲೀಸ್ ತಂಡದ ವಿರುದ್ಧವಾಗಿ ತಂಡದ ಬಹಳ ಸಮರ್ಥ ಹೊಡೆತ. BS ಗಣೇಶ್ ಮುಖ್ಯವಾಗಿ ಕವರ್ಸ್ ಭಾಗದಲ್ಲಿ ಒಂದನೇ ಚುವರಿಯ ಸೇರ್ಪಡೆ. ಎರಡನೇ ಓಟ. ಇನ್ನೊಂದೆಡೆ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀನಿವಾಸ್ ಅವರು ಆಡ್ತಾ ಇದ್ದಾರೆ. ಪೊಲೀಸರಿಗೆ ಅದ್ಯಾವ ಸವಾಲನ್ನು ನೀಡ್ತಾರೆ ನೋಡಬೇಕಾಗಿದೆ. ಮೂರನೇ ಬಾರಿ ಓಟಗಳು ಬರ್ತಾ ಇಲ್ಲ. ಓಲ್ಡ್ ಟೌನ್ ಪೊಲೀಸ್ ತಂಡ ಈ ಒಂದು ಪ್ರದರ್ಶನ ಪಂದ್ಯಾಟವನ್ನು ಆಡ್ತಾ ಇದೆ. ಮಧ್ಯೆ ಮತ್ತೊಂದು ಔಟ್ರೇಜ್ ಅಂತ ಚೆಂಡು. BS ಗಣೇಶ್ ಅವರ ಮುಖ್ಯವಾಗಿ ತಂಡಮಾನ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಭದ್ರಾವತಿಯ ಕ್ಷೇತ್ರದ ನೆಚ್ಚಿನ ಶಾಸಕರು ಆಗಿರುವಂತಹ BK ಸಂಗಮೇಶ್ ಅವರ ಸುಪುತ್ರರು ಕೂಡ ಅಂಗಡ ಒಳಭಾಗದಲ್ಲಿ ತನ್ಮದ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಹೊಂದಾಣಿಕೆ ಕೊರತೆ ತನ್ಮೂಲಕವಾಗಿ BS ಗಣೇಶ್ ಅವರೇ ಮೊದಲ ವಿಕೆಟ್ ರೂಪದಲ್ಲಿ ಔಟ್ ಆದ್ರು. ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ KP ಗಿರೀಶ್ ತಂಡ. ಅಣ್ಣ ಬದಿಗೆ ಸೇರಿಬೇಕು, ಬದಿಗೆ ಹೋಗ್ರಿ. ಹೊಂದಾಣಿಕೆ ಕೊರತೆಯನ್ನು ಕಂಡುಕೊಂಡು ಮೊದಲ ಹೋದರಿಯ ರೂಪದಲ್ಲಿ ಬಹಳಷ್ಟು ಉತ್ತಮ ರೀತಿಯ ನಿರೀಕ್ಷೆಯನ್ನ ಕಂಡಂತ ಈ ಒಂದು ಪಂದ್ಯ ತನ್ನ ಮೊತ್ತ ಮೊದಲ ಓವರ್ನಲ್ಲಿ 4-1. KP ಗಿರೀಶ್ ಪಡೆ ಮತ್ತೋರು ದಾಂಡಿಗರು. BS ಬಸವೇಶ್ ಅವರು ಮತ್ತೋರ ಯುವ ಮುಖಂಡರು ಅವರದೇ ಹುಟ್ಟುಹಬ್ಬದ ಅಂಗವಾಗಿ ನಡೀತಾ ಇರುವಂತಹ ಪಂದ್ಯಕೂಟ ತನ್ನ ಮೊತ್ತ ಇವಾಗಲೇ 5 ಓಟವನ್ನು ತಲುಪ್ತಾ ಇದೆ. ಆಲ್ರೆಡಿ ಜೈ ಕರ್ನಾಟಕ ಎಂಟರ್ ದ ಫೈನಲ್. ಎರಡನೇ ಓವರ್. ಶ್ರೀನಿವಾಸ್ ಆಂಡಲೆ ಓಟುಗಳು ಬರ್ತಾ ಇಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಆಡ್ತಾ ಇದ್ದಾರೆ ಒಂದೆಡೆ. ಭದ್ರಾವತಿಯ ಭವಿಷ್ಯದ ನಾಯಕರು ಆಗಿರುವಂತಹ BS ಬಸವೇಶ್ ಅವರ ಮುಂದೆ ಇವಾಗಲೇ ಅಂಗಡ ಒಳಭಾಗದಲ್ಲಿದ್ದಾರೆ. ಈ ತನ್ಮದ ರಿವರ್ಸ್ ಮಾಡೋ ಪ್ರಯತ್ನ. 3 ಓವರ್ಗಳ ಪಂದ್ಯ ಪೊಲೀಸ್ ತಂಡ ಆಡ್ತಾ ಇದೆ. ಬಹುಶಃ ಎಲ್ಲರೂ KP ಗಿರೀಶ್ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಅವ್ರದ್ದು ಬಲಿಷ್ಠ ತಂಡ. ಉತ್ತಮ ರೀತಿಯ ಹೊಡೆತ. ಓಟ್ಗಳು ಬರ್ತಾ ಇಲ್ಲ. ರನ್ಔಟ್ ಮಾಡೋ ಪ್ರಯತ್ನ. BS ಬಸವೇಶ್ ಅವರು ಕೂಡ ರನ್ಔಟ್ ಆಗೋ ಸಾಧ್ಯತೆ ಇತ್ತು. ಅಂತಿಮ ಹಂತದಲ್ಲಿ ಓಟ್ಗಳು ಬರ್ತಾ ಇಲ್ಲ. ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಬಸವೇಶ್ ಅವರ 6 ಓವರ್ನಲ್ಲಿ 5,000 ಬಹುಮಾನ ಚೇತವರಿಂದ. ಅಂಗಡ ಒಳಭಾಗ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀನಿವಾಸ್ ಅವರು ವಾಪಸ್ ಆದ್ರು. ಲಾಂಗ್ ಆಫ್ ಭಾಗದಲ್ಲಿ ಕ್ಯಾಚ್ ನಡೆಯುವಂತ ಶ್ರೀನಿವಾಸ್ ವಾಪಸ್. ಅಂಗಡ ಒಳಭಾಗದತ್ತ ಕೀರ್ತಿಯ ಸೇರ್ಪಡೆ. ಬಹುಶಃ KP ಗಿರೀಶರು ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ ಕಾಣುತ್ತೆ. ಬಸವೇಶ್ ಅವರ ಬ್ಯಾಟಿ ಚಪ್ಪಾಳೆ ಮೂಲಕ 6 ಬರುತ್ತೆ. ದಯಮಾಡಿ ಪ್ರೋತ್ಸಾಹಿಸಬೇಕು ಪ್ರೇಕ್ಷಕರ. ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೀರ್ತಿ ಅವರು ಕೂಡ ಅಂಗಡ ಒಳಭಾಗದಲ್ಲಿ. ಬಹಳಷ್ಟು ಮಂದಿ ರಾಜಕೀಯ ಮುಖಂಡರು ನಮ್ಮ ಧುರೀಣರು ಇವಾಗಲೇ ಅಂಗಡ ಒಳಭಾಗದಲ್ಲಿ ಬರ್ತಾ ಇದ್ದಾರೆ. KP ಗಿರೀಶ್ ಪಡೆಯಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ BS ಬಸವೇಶ್ ಅವರ ಮುಖೇನವಾಗಿ. ಕೀರ್ತಿ ಗಣೇಶ್, ಚೇರ್ಮನ್ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಬೆಂಗಳೂರು. ಅಂಗಡ ಒಳಭಾಗದಲ್ಲಿ ಕೀರ್ತಿ ಕ್ಲೀನ್ ಬೌಲ್. ಅಂಗಡ ಒಳಭಾಗದತ್ತ KP ಗಿರೀಶ್ ಬಂದ್ರು. ಬಡೇರಿ ಚಪ್ಪಾಳೆ. 2 ಬಾರಿಯ ರಾಷ್ಟ್ರೀಯ ಗ್ರೇಟ್ ಪಂದ್ಯಾಟದ ಪ್ರಮುಖ ನೇತಾರರು ಕೂಡ KP ಗಿರೀಶ್ ಅಂಗಡ ಒಳಭಾಗದಲ್ಲಿ.
BS ಬಸವೇಶ್ವರ ಪ್ರತಿ ಸಿಕ್ಸರ್ಗೆ 10,000 ರೂಪಾಯಿಗಳು ಇರ್ತದೆ. ಒಂದು ಸಿಕ್ಸರ್ಗೆ 10,000 ನೀಡಲಾಗುತ್ತೆ. ಈ ತನ್ಮಧ್ಯೆ ಬಳಸವಾರ್ದ ಹೊಡೆತ BS ಬಸವೇಶ್ವರ ಮುಖೇನವಾಗಿ 5 ಲಕ್ಷ ಭಾಗದಲ್ಲಿ ಒಂದು ಹೊಡೆತ ದಾಖಲಾಗಿತ್ತು. ನೋ ಬಾಲ್. ಫ್ರೀ ಹಿಟ್ ಅವಕಾಶ 8ಕ್ಕೆ 2. ತಂಡದ ಮೊತ್ತ 8.2. ಕೆಪಿ ಗಿರೀಶ್ ಅವರ 6 ಹೊಡೆದಲ್ಲಿ ಹಳದಮೈ ಯುವಕರ ಸಂಘದ 10,000 ಬಹುಮಾನ. ಬಸವೇಶ್ ಅವರ ಒಂದು ಸಿಕ್ಸರ್ಗೆ 10,000 ರೂಪಾಯಿಗಳು. ಕೆಪಿ ಗಿರೀಶ್ ಮುಖ್ಯವಾಗಿ ಅವರು ಆದಷ್ಟು ಬಸವೇಶ್ ಅವರಿಗೆ ಸ್ಟ್ರೈಕ್ ಕೊಡ್ತಾ ಇದ್ದಾರೆ. ಈ ತನ್ಮಧ್ಯೆ ತಂಡ ಮೊತ್ತ ಕೂಡ 9. ಮೂರನೇ ಓವರ್ ಅಂತಿಮ ಓವರ್ ಕಂಡುಕೊಳ್ತಾ ಇದೆ. BS ಬಸವೇಶ್ ಅವರ ಒಂದು ಸಿಕ್ಸರ್ಗೆ 10,000. ಈ ಬಾರಿ ವಿಶಿಷ್ಟತೆಯ ಹೊಡೆತ ಲಾಗ್ ಸ್ಲಿಪ್ ನಲ್ಲಿ ಕ್ಯಾಚ್ ಮೂಲಕವಾಗಿ ಬಸವೇಶ್ ಔಟ್. ಶಿವಪ್ಪ MLC ಆಗುತ್ತೆ ಅಂತ ಕಾಣುತ್ತೆ. ಕ್ರಿಕೆಟ್ ಆಗಿ ಬರ್ತಾ ಇಲ್ಲ, MLC ಆಗ್ಬಹುದು. ತಳಮೊತ್ತವ ಈ ಹಂತದಲ್ಲಿ 9ಕ್ಕೆ 3. ಲಾಸ್ಟ್ 4 ಬಾಲ್ಸ್ ಆರ್ ರಿಮೈನಿಂಗ್. ಶಿವಪ್ಪ ಅವರ ಅಂಗಣ ಒಳಭಾಗದಲ್ಲಿ ಇನ್ನೊಂದೆಡೆ ಕೆಪಿ ಗಿರೀಶ್. ಕೇಸರಿ ಪಡೆ ಯುವ ಮುಖಂಡ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಕೊನೆ ಹಂತದಲ್ಲಿ ಓಟ್ಗಳು ಬರ್ತಾ ಇಲ್ಲ. ಇದು ಕೇವಲ ಪ್ರದರ್ಶನ ಪಂದ್ಯ. ಪೊಲೀಸರ ಜೊತೆ ಕೆಪಿ ಗಿರೀಶ್ ತಂಡ ಈ ಪಂದ್ಯಕೂಟವನ್ನು ಆಡ್ತಾ ಇದೆ. ಓಂ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ ಇವಾಗಲೇ ಫ್ಯೂಚರ್ MLA BS ಗಣೇಶ್ ಅವರು ಮತ್ತೊಂದೆಡೆ ಹುಟ್ಟು ಹಬ್ಬದ BS ಬಸವೇಶ್ ಅವರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಕೊನೆಕರ ಎರಡು ತಂಡಗಳು ಕೂಡ ಪ್ರಕೃತಿ ನ್ಯಾಷನಲ್ಸ್ ಬೆಂಗಳೂರು ಮತ್ತು ಶಿವಮೊಗ್ಗ ಕಿರಣಿ ಟಾಸ್ ನಡೆಸ್ಕೊಡಿ ಅನ್ನೋದ ಕೇಳ್ತಾ ಇದ್ದೇವೆ. ನ್ಯಾಶ್ ಕ್ಯಾಪ್ಟನ್ ಕಮೆಂಟೇಟರ್ ಬಾಕ್ಸ್ ಮುಂಭಾಗ ಬರಬೇಕು. ಈ ಟಾಸ್ ಕಾರ್ಯಕ್ರಮ ಕಮೆಂಟೇಟರ್ ಬಾಕ್ಸ್ ಮುಂಭಾಗವೇ ನಡೆಯುತ್ತೆ. ಕೆಪಿ ಗಿರೀಶ್ ಅವರು ಒಂದು ಸಿಕ್ಸರ್ ದಾಖಲಿಸಿದ್ರೆ ನಗರಸಭಾ ಸದಸ್ಯರು ಸುದೀಪ್ ಅಣ್ಣ ಅವರು 10,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ರಿವರ್ಸ್ ಶಾಟ್ ಮಾಡಿ ಅಂತ ಕೆಪಿ ಗಿರೀಶ್ಗೆ ಓಟ್ಗಳು ಬರ್ತಾ ಇಲ್ಲ. 3 ಓವರ್ಗಳ ಮುಕ್ತಾಯ. ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ 11ಕ್ಕೆ 3. ಪೊಲೀಸರ ತಂಡ ಜಯಕ್ಕಾಗಿ 12 ಓಟದ ಅವಶ್ಯಕತೆ. 3 ಓವರ್ಗಳ ಪಂದ್ಯ. 18 ಬಾಲಿಗೆ 11 ರನ್ಗಳ ಅವಶ್ಯಕತೆ. 18 ಬಾಲಿಗೆ 11 ರನ್ ಅವಶ್ಯಕತೆ ಪೊಲೀಸ್ ತಂಡ. ಬಹಳಷ್ಟು ಅದ್ದೂರಿಯ ಪಂದ್ಯಾಟ ಸಂಯೋಜನೆ ಮಾಡ್ತಾ ಇದೆ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ. ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ BK ಸಂಗಮೇಶ್ ರವರ ಹಿರಿತನದಲ್ಲಿ ನಾಡಿನ ಹಿರಿಯ ರಾಜಕಾರಣಿಗಳು ಕೂಡ BK ಸಂಗಮೇಶ್ ಅವರು ಅವ್ರ ಜೊತೆ ಇವಾಗಲೇ ಭದ್ರಾವತಿಯ ಬಿಬಾಸ್ ಖ್ಯಾತಿಯನ್ನು ಪಡೆದಿರುವಂತಹ BS ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರು ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಫ್ಯೂಚರ್ MLA ಅನ್ನೋದಾಗೆ ಕರೆಯಲ್ಪಡುವಂತಹ BS ಗಣೇಶ್ ಅವರು ಕೂಡ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶ್ರೀನಿವಾಸ್ ಅವರು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕೀರ್ತಿ ಕೂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ರೀತಿಯಾಗಿ ಕೆಪಿ ಗಿರೀಶ್ ಅವರ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ 3 ಓವರ್ಗಳಲ್ಲಿ 11 ಓಟವನ್ನು ದಾಖಲಿಸಿತು ಕೆಪಿ ಗಿರೀಶ್ ತಂಡ. ಜಯಕ್ಕಾಗಿ 12 ಓಟಗಳು. ಪ್ರಥಮ ಬಹುಮಾನ 2.5 ಲಕ್ಷ, ದ್ವಿತೀಯ ಬಹುಮಾನ 1.5 ಲಕ್ಷ, ಪ್ರಥಮ ಬಹುಮಾನ 2.5 ಲಕ್ಷ, ದ್ವಿತೀಯ ಬಹುಮಾನ 1.5 ಲಕ್ಷ, ತೃತೀಯ ಬಹುಮಾನ 75,000, 4ನೇ ಪ್ರೈಸ್ ಮ್ಯಾನ್ ಆಫ್ ದಿ ಮ್ಯಾಚ್. ಭದ್ರಾವತಿಯ ಬಿಬಾಸ್ ಎಂದೇ ಖ್ಯಾತಿಯಾಗಿರ್ತಕ್ಕಂಥ
ಬಸವೇಶ್ವರ ಹುಟ್ಟುಹಬ್ಬದ ಪ್ರಯುಕ್ತ ರಾಷ್ಟ್ರ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು 3 ದಿವಸಗಳ ಕಾಲ ಆಯೋಜಿಸಲಾಗಿತ್ತು. ಇಂದು ಮುಕ್ತಾಯ ಸಮಾರಂಭ. ಪ್ರಥಮ ಸ್ಥಾನ ಗೆದ್ದರೆ 2.5 ಲಕ್ಷ ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ 1.5 ಲಕ್ಷ, ತೃತೀಯ ಬಹುಮಾನ 75,000. ಬ್ಯಾಟ್ಸ್ಮನ್ ಹೊಸಮನೆ ಸಬ್ ಇನ್ಸ್ಪೆಕ್ಟರ್ ಬೌಲರ್ ಗೋವಿಂದ ಕರಿಗೋವಿಂದ. ಈತನ ಮಧ್ಯೆ ಶಾಳಾಗಿ ಬಿದ್ದ ಚೆಂಡು ಕೆಪಿ ಗಿರೀಶ್ ಬಾರಿ ನಮ್ಮಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪೊಲೀಸ್ ತಂಡದ ಮೊದಲ ವಿಕೆಟ್ ಪತನ ಈ ಬಾರಿ. ಹ್ಯಾಟ್ರಿಕ್ ವಿಕೆಟ್ ಅನ್ನ ಯಾರಾದರೂ ಈ 3 ಓವರ್ಗಳಲ್ಲಿ ಪಡ್ಕೊಂಡ್ರ ಸುದೀಪ್ ಅಣ್ಣ ನಗರಸಭಾ ಸದಸ್ಯರ ಕಡೆಯಿಂದ 15,000 ರೂಪಾಯಿಗಳಿರ್ತದ. ನಮ್ಮಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ ಕೆಪಿ ಗಿರೀಶ್ ಅವರು ಮೊದಲ ಹೋದರೆ ಪೊಲೀಸ್ ತಂಡ ಕಳ್ಕೊಳ್ತಾ ಇದೆ. ಮತ್ತೋರು ಹೊಸ ಆಟಗಾರರ ಸೇರ್ಪಡೆಯೂ ಕೂಡ. ಮತ್ತೆ ಕರಿಗೋವಿಂದು ಎರಡನೇ ಬಾರಿಗೆ ಹೆಸರುವಂತ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ. ಈ ಬಾರಿ BS ಗಣೇಶ್ ಬ್ಯಾಕಪ್ ಅನ್ನ ಮಾಡಿದ್ರು. ಮುಂದಿನ ಪಂದ್ಯಾಳ ಪ್ರಕೃತಿ ನಾಶ್ 1 ಟಾಸ್ ಅಂಡ್ ಇಲೆಕ್ಟೆಡ್. ಏನು ಕಿರಣ ಬೌಲಿಂಗ್ ಫಾಸ್ಟ್. ಸುದೀಪ್ ಅಣ್ಣ ಅವರ 15,000 ರೂಪಾಯಿಗಳಿದೆ ಹ್ಯಾಟ್ರಿಕ್ ವಿಕೆಟ್ಗಾಗಿ. ಈತನ ಮಧ್ಯೆ ಬಹಳ ಸಮರ್ಥ ಹೊಡೆದಾರ ಅವಕಾಶ ಇತ್ತು. BS ಗಣೇಶ್ ಅವರ ಕೈಯಲ್ಲಿ ಚೆಂಡು ನಿಲ್ತಾ ಇಲ್ಲ. ಮೊದಲ ಜೀವದಾನವನ್ನು ಪಡ್ಕೊಂಡ್ರು. ಕರಿಗೋವಿಂದಿಗೆ ಅದೃಷ್ಟವೇ ಕೈ ಕೊಡ್ತಾ ಇದೆ. ಮತ್ತೆ ಗೋವಿಂದ ಈತನ ಮಧ್ಯೆ ಸದಾ ಚೆಂಡು ವೈಟ್ ಬಾಲ್. 2022ರಲ್ಲಿ ಕೆಪಿ ಗಿರೀಶ್ ಮುಂದಾಳುತ್ತಲೇ ಮೊದಲ ಬಾರಿಗೆ ಓಂ ಕಪ್ ಈ ಮೈದಾನವನ್ನು ಕಂಡಿತ್ತು. 2025ರಲ್ಲಿ ಮತ್ತೆ ಜೈ ಕರ್ನಾಟಕ ಓಂ ಕಪ್ ಫೈನಲ್ ಸೇರ್ಪಡೆಯನ್ನು ಕಂಡಿದ್ದಾರೆ. ತನ್ಮೂಲಕವಾಗಿ ಕ್ಲೀನ್ ಬೌಲ್ ಕರಿಗೋವಿಂದ ವಿಕೆಟ್ ಅನ್ನ ಪಡ್ಕೊಂಡ್ರು. ಪೊಲೀಸ್ ತಂಡದ 2ನೇ ವಿಕೆಟ್ ಪತನ. ಭದ್ರಾವತಿ ಹೊಸ ಬ್ಯಾಟ್ಸ್ಮನ್ ಚಿಕ್ಕಪ್ಪ. ತಂಡದ ಮೊತ್ತ ಮೊದಲ ಓವರಲ್ಲಿ 3ಕ್ಕೆ 2. ಇನ್ನು ಈ ಓವರ್ ಇನ್ನು ಕೂಡ ಒಂದೇ ಬಾಕಿ ಇದೆ. 2 ಹೋದರಿಯನ್ನು ಇವಾಗಲೇ ಪಡ್ಕೊಂಡ್ರು. ಕೆಪಿ ಗಿರೀಶ್ ಒಂದು ಕ್ಯಾಚ್ ಪಡ್ಕೊಂಡ್ರು. ಕರಿಗೋವಿಂದು ಓವರ್ನಲ್ಲಿ ಈ ತರಹದ ಬಹಳ ಸಮರ್ಥ ಹೊಡೆತ ಚಿಕ್ಕಪ್ಪ ದಂಡಲ್ಲಿ ಲಾಂಗ್ ಆಫ್ ಲಾಂಗ್ ನಡುವಣ ಬೌಂಡ್ರಿಯ ಸೇರ್ಪಡೆ ಈ ಬಾರಿ. ಪೊಲೀಸ್ ತಂಡ 7ಕ್ಕೆ 2. ಏಳಕ್ಕೆ 2 ಕೊನೆಯ 2 ಓವರ್ಗಳಲ್ಲಿ ಇವಾಗ 5 ಓಟದ ಅವಶ್ಯಕತೆ. ರಾಷ್ಟ್ರೀಯ ಅಧ್ಯಕ್ಷರು ಶ್ರೀನಿವಾಸ್ ಅವರು ಎಸ್ಗಾರಿಕಾ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಬಹುಶಃ ಕೆಪಿ ಗಿರೀಶ್ ಅವರು ಕೂಡ ಒಂದಷ್ಟು ಫೀಲ್ಡಿಂಗ್ ಸೆಟ್ಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಅಂಗಡ ಒಳಭಾಗದಲ್ಲಿ. ಕೇವಲ ಪ್ರದರ್ಶನ ಪಂದ್ಯ. ಓಂ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ ಕೆಪಿ ಗಿರೀಶ್ ತಂಡ ಮತ್ತು ಪೊಲೀಸ್ ತಂಡ ಓಲ್ಡ್ ಟೌನ್ ಪೊಲೀಸರು ಇತ್ತೀಚಿನ ದಿನಗಳ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಕೆಲವು ಪರಿಸ್ಥಿತಿ ಕಂಡಾಗ ಅಗತ್ಯವಾಗಿ ಪೊಲೀಸರು ಟೆನ್ನಿಸ್ ಬಾಲ್ಗೆ ಬೇಕೇ ಬೇಕು. ಆ ನಿಟ್ಟಲ್ಲಿ 2ನೇ ಬಾರಿ ಬಹಳಷ್ಟು ಉತ್ತಮರಿತದೆ ಎಸೆತ. ಶ್ರೀನಿವಾಸ್ ಅವರ ಮುಖೇನವಾಗಿ ಓಟಗಳು ಬರ್ತಾ ಇಲ್ಲ. 10 ಎಸೆತ 5 ಓಟದ ಅವಶ್ಯಕತೆ. ಈತನ ಮಧ್ಯೆ ಓಟಗಳು ಬರ್ತಾ ಇಲ್ಲ. ಈ ಟೂರ್ನಮೆಂಟ್ ಅಲ್ಲಿ ಅತಿ ಹೆಚ್ಚು ಪಂದ್ಯಾಟಗಳ ಅಂಪೈರ್ ಅನ್ನ ಮದನ್ ಮಡಿಕೇರಿ ಅವರೇ ಮಾಡಿದ್ರು. ಶ್ರೀನಿವಾಸ್ ಅವರು ಈ ಮೈದಾನದಲ್ಲಿ ಬಹಳಷ್ಟು ಸಂದರ್ಭ ಆಡಿದಂತ ಆಟಗಾರರು ಕೂಡ ಇವಾಗ ಈ ಒಂದು ಪ್ರದರ್ಶನ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೆ ಓಟುಗಳು ಮಾಡ್ತಾ ಇಲ್ಲ. 8 ಎಸೆತ 5 ಓಟದ ಅವಶ್ಯಕತೆ.
ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಶ್ರೀನಿವಾಸ್ ಅವರು ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಒಳ ತಿರುವನ್ನ ಪಡ್ಕೊಳ್ತಾ ಇದೆ. ಚೆಂಡನ್ನ ತಿರುಗಿಸ್ತಾ ಇದ್ದಾರೆ, ಚೆಂಡನ್ನ ಟರ್ನ್ ಮಾಡ್ತಾ ಇದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತ ಶ್ರೀಶೈಲ ಸಾಹೇಬರು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಪರವಾಗಿ. ಇದರ ಮಧ್ಯೆ ಔಟ್ರೇಜ್ ಅಂತ ಚೆಂಡು ಕೆಪಿ ಗಿರೀಶ್ ಅಂತ ಅಲ್ಲಿ ಓಟವನ್ನು ಪಡ್ಕೊಳ್ತಾ ಇಲ್ಲ. ಮೈಡನ್ ಓವರ್. ಶ್ರೀನಿವಾಸ್ ಅವರ ಮುಖೇನವಾಗಿ ಪ್ರದರ್ಶನ ಪಂದ್ಯಾಟದ ಮೊದಲ ಮೈಡನ್ ಓವರ್. ಇವಾಗ 6 ಎಸೆತ 5 ಓಟಗಳ ಅವಶ್ಯಕತೆ. ಚಿಕ್ಕಪ್ಪ ಹಿಂದೆ ಬೌಂಡರಿ ದಾಖಲಿಸಿದ್ರು. ಇವಾಗ 5 ಓಟದ ಅವಶ್ಯಕತೆ ಮಾತ್ರ. ಮುಂದಿನ ಪಂದ್ಯ ಲೇಟ್ ಮಾಡಬೇಡಿ. ದರ್ಶನ್ ಎಸ್ಗಾರಿಕೆ ಭಾಗದಲ್ಲಿ ಈ ಹಿಂದೆ ಕರಿಗೋವಿಂದ ಬೌಲಿಂಗ್ ಮಾಡಿದ್ರು. ಇವಾಗ ದರ್ಶನ್ ಬರ್ತಾ ಇದ್ದಾರೆ. ಕರುನಾಡ ಸಿರಿ ಅವರ ಸಹೋದರರು ಕೆಪಿ ಗಿರೀಶ್ ಅವರು ಫೀಲ್ಡರ್ ಅನ್ನು ಓಡಿಸ್ತಾ ಇದ್ದಾರೆ. ದರ್ಶನ್ ಈ ಬಾರಿ ಸಂದ ಚೆಂಡು ಓಟಗಳು ಬರ್ತಾ ಇಲ್ಲ. 5ಕ್ಕೆ 5 ಕುತೂಹಲಕಾರಿ ಪ್ರದರ್ಶನ ಪಂದ್ಯ. ಪೊಲೀಸರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ ಕೆಪಿ ಗಿರೀಶ್ ತಂಡ. 2ನೇ ಬಾರಿ ದರ್ಶನ ಸಂದ ಚೆಂಡು ಸ್ಕ್ವೇರ್ ಲೆಗ್ಗಿನ ಸೀಮಾರೇಖೆ ಅಂಚಿನಲ್ಲಿ ಶಿವಪ್ಪ ಸುಲಭ ಕ್ಷೇತ್ರ ಕ್ಷಣ ಕೈ ಚೆಲ್ಲಿದ್ರು. ಈ ತನ್ಮದ ಬೌಂಡ್ರಿ. ಕೇವಲ 1 ಓಟದ ಅವಶ್ಯಕತೆ. ಚಿಕ್ಕಪ್ಪನ ದಂಡಿನಲ್ಲಿ ಸೆಕೆಂಡ್ ಬೌಂಡ್ರಿಯೂ ಕೂಡ ದಾಖಲಾಗ್ತಾ ಇದೆ. ಈ ಹಂತದಲ್ಲಿ ಚಿಕ್ಕಪ್ಪ ಮತ್ತೊಂದು ಭರ್ಜರಿ ಸಿಕ್ಸರ್ ಅನ್ನು ಲಾಂಗ್ ಆನ್ ನಲ್ಲಿ ದಾಖಲಿಸಿದ್ರು. ಮದನ್ ಡ್ಯಾನ್ಸರ್